ಇದುವರೆಗೂ ಬೆರೆತು ಸಮರ್ಥ ಅವರು ತಮ್ಮ ಮುಂದೆ ಮತಯಾಚನೆ ಮಾಡಲಿಕ್ಕೆ ಬಂದಿದ್ದಾರೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇನೆ ಅವರ ತಾತ ಶಾಮನೂರು ಶಿವಶಂಕರಪ್ಪನವರ ಸ್ಥಾನವನ್ನ ತುಂಬಲಿಕ್ಕೆ ಬಂದಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಕೂಡ ನಿಮ್ಮ ಒಡನಾಟದಲ್ಲಿದ್ದಂಥವ್ರು. ಬಹುಶಃ ಸಮರ್ಥ ಅವ್ರನ್ನ ನೋಡಿದ್ರೆ ಒಬ್ಬ ಸಾಮಾನ್ಯ ಜನಗಳ ಜೊತೆ ಬೆರೆತಕ್ಕಂತ ಒಂದು ವ್ಯಕ್ತಿತ್ವ ಮತ್ತೆ ಗುಣ ಇರತಕ್ಕಂತ ವ್ಯಕ್ತಿ. ನಿಮ್ಮೆಲ್ಲರಿಗೂ ಕೂಡ ಮುಂದೆ ಸಮರ್ಥ ಅವ್ರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ ಬಹುಶಃ ನಿಮ್ಗೆಲ್ರಿಗೂ ಕೂಡ ಮುಂದೆ ಒಳ್ಳೇದಾಗ್ತದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ, ಇಲ್ಲಿ ನೀವೆಲ್ಲರೂ ಇಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ನಾನು ಬಂದಾಗ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರಿ. ಇಲ್ಲಿ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಮನೆ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಈ ಪೊಲೀಸ್ ಇಲಾಖೆಯಿಂದ ಬಿಡುಗಡೆಗೊಳಿಸಿ ಅವ್ರಿಗೆ ನಮ್ಮ ಯುವಕರಿಗೆ ಒಂದು ಕ್ರೀಡಾಂಗಣವನ್ನ ಮತ್ತೆ ನಮ್ಮ ಎಲ್ಲ ತಾಯಂದಿರು ಅವ್ರೇನ್ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಹಕ್ಕುಪತ್ರವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸಮರ್ಥ ಅವ್ರಿಗೆ ಆ ಶಕ್ತಿ ಇದೆ, ಆ ತಾಳ್ಮೆ ಇದೆ. ನಾನು ನೋಡಿದೆ ಇವತ್ತು ಎಲ್ಲ ಬಡವರ ಜೊತೆ ಕೂಡ ಯಾರೇ ಆಗ್ಲಿ ತಾರತಮ್ಯ ಮಾಡದೆ ಹೆಗಲ ಮೇಲೆ ಕೈ ಹಾಕೊಂಡು ನಿಜವಾಗ್ಲೂ ಕೂಡ ಈ ಗುಣ ರಾಜಕಾರಣಿಗಳಿಗೆ ಇರಬೇಕು. ನಾವು ಯಾರು ಏನು ಅಂತಕ್ಕಂಥ ಭೇದ ಭಾವ ಮಾಡದೆ ಬಹುಶಃ ಎಲ್ಲರ ಜೊತೆನೂ ಕೂಡ ಬೆರೆತ್ರೆ ಸಮರ್ಥ ಅವರ ಭವಿಷ್ಯ ಇನ್ನೂ ಕೂಡ ಉಜ್ವಲವಾಗಿರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅವರ ಕ್ರಮ ಸಂಖ್ಯೆ ಎಷ್ಟು, ಅವ್ರ ಗುರುತು ಗ್ಯಾರಂಟಿ ಕೊಟ್ಟಿದ್ದೀವಿ, ತಾಯಂದಿರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ನೀವೆಲ್ಲ ಆಶೀರ್ವಾದ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಸಮರ್ಥ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಮನವಿ ಮಾಡ್ತೀನಿ.